ಇನ್ನ ಗಂಧದ ಗುಡಿ ಅಂತ ಕರೆಸಿಕೊಳ್ಳುವಂತಹದ್ದು ಕಸಾಯಿಖಾನೆ ಆಗ್ತಿದೆ ಅನ್ನುವಂತಹ ಪ್ರಶ್ನೆ ಆತಂಕ ನಮ್ಮನ್ನ ಕಾಡ್ತಾ ಇದೆ. ಹಸುವಿಗೆ ವಿಷ ಹಾಕಿ 5 ಹುಲಿಗಳ ಹತ್ಯೆಯನ್ನ ನಡೆಸಲಾಯಿತಾ? ಹುಲಿ ಹಂತಕರ ಪತ್ತೆಗಿಳಿದಿದ್ದಾರೆ ಅರಣ್ಯ ಇಲಾಖೆಯವರು. ಗಾಜನೂರು ಗ್ರಾಮಸ್ಥರನ್ನ ಕರೆಸಿ ಸ್ಥಳ ಮಹಾಜರು ಕೂಡ ಮಾಡಿದ್ದಾರೆ. ಸತ್ತ ಹಸು ಯಾರದ್ದು ಅಂತ ಪತ್ತೆಗೆ ಕಸರತ್ತು ನಡೆದಿದೆ. ಇಬ್ಬರು ಸ್ಥಳೀಯರನ್ನ ಈಗಾಗಲೇ ತನಿಖಾ ತಂಡ ವಶಕ್ಕೆ ಪಡೆದಿದೆ. ಇನ್ನ ಗಂಧದ ಗುಡಿ ಅಂತ ಕರೆಸಿಕೊಳ್ಳುವಂತಹದ್ದು ಕಸಾಯಿಖಾನೆ ಆಗ್ತಿದೆ ಅನ್ನುವಂತಹ ಪ್ರಶ್ನೆ ಆತಂಕ ನಮ್ಮನ್ನ ಕಾಡ್ತಾ ಇದೆ. ಹಸುವಿಗೆ ವಿಷ ಹಾಕಿ 5 ಹುಲಿಗಳ ಹತ್ಯೆಯನ್ನ ನಡೆಸಲಾಯಿತಾ? ಹುಲಿ ಹಂತಕರ ಪತ್ತೆಗಿಳಿದಿದ್ದಾರೆ ಅರಣ್ಯ ಇಲಾಖೆಯವರು. ಗಾಜನೂರು ಗ್ರಾಮಸ್ಥರನ್ನ ಕರೆಸಿ ಸ್ಥಳ ಮಹಾಜರು ಕೂಡ ಮಾಡಿದ್ದಾರೆ. ಸತ್ತ ಹಸು ಯಾರದ್ದು ಅಂತ ಪತ್ತೆಗೆ ಕಸರತ್ತು ನಡೆದಿದೆ. ಇಬ್ಬರು ಸ್ಥಳೀಯರನ್ನ ಈಗಾಗಲೇ ತನಿಖಾ ತಂಡ ವಶಕ್ಕೆ ಪಡೆದಿದೆ. ಇನ್ನ ಗಂಧದ ಗುಡಿ ಅಂತ ಕರೆಸಿಕೊಳ್ಳುವಂತಹದ್ದು ಕಸಾಯಿಖಾನೆ ಆಗ್ತಿದೆ ಅನ್ನುವಂತಹ ಪ್ರಶ್ನೆ ಆತಂಕ ನಮ್ಮನ್ನ ಕಾಡ್ತಾ ಇದೆ. ಹಸುವಿಗೆ ವಿಷ ಹಾಕಿ 5 ಹುಲಿಗಳ ಹತ್ಯೆಯನ್ನ ನಡೆಸಲಾಯಿತಾ? ಹುಲಿ ಹಂತಕರ ಪತ್ತೆಗಿಳಿದಿದ್ದಾರೆ ಅರಣ್ಯ ಇಲಾಖೆಯವರು. ಗಾಜನೂರು ಗ್ರಾಮಸ್ಥರನ್ನ ಕರೆಸಿ ಸ್ಥಳ ಮಹಾಜರು ಕೂಡ ಮಾಡಿದ್ದಾರೆ. ಸತ್ತ ಹಸು ಯಾರದ್ದು ಅಂತ ಪತ್ತೆಗೆ ಕಸರತ್ತು ನಡೆದಿದೆ. ಇಬ್ಬರು ಸ್ಥಳೀಯರನ್ನ ಈಗಾಗಲೇ ತನಿಖಾ ತಂಡ ವಶಕ್ಕೆ ಪಡೆದಿದೆ. ಇನ್ನ ಗಂಧದ ಗುಡಿ ಅಂತ ಕರೆಸಿಕೊಳ್ಳುವಂತಹದ್ದು ಕಸಾಯಿಖಾನೆ ಆಗ್ತಿದೆ ಅನ್ನುವಂತಹ ಪ್ರಶ್ನೆ ಆತಂಕ ನಮ್ಮನ್ನ ಕಾಡ್ತಾ ಇದೆ. ಹಸುವಿಗೆ ವಿಷ ಹಾಕಿ 5 ಹುಲಿಗಳ ಹತ್ಯೆಯನ್ನ ನಡೆಸಲಾಯಿತಾ? ಹುಲಿ ಹಂತಕರ ಪತ್ತೆಗಿಳಿದಿದ್ದಾರೆ ಅರಣ್ಯ ಇಲಾಖೆಯವರು. ಗಾಜನೂರು ಗ್ರಾಮಸ್ಥರನ್ನ ಕರೆಸಿ ಸ್ಥಳ ಮಹಾಜರು ಕೂಡ ಮಾಡಿದ್ದಾರೆ. ಸತ್ತ ಹಸು ಯಾರದ್ದು ಅಂತ ಪತ್ತೆಗೆ ಕಸರತ್ತು ನಡೆದಿದೆ. ಇಬ್ಬರು ಸ್ಥಳೀಯರನ್ನ ಈಗಾಗಲೇ ತನಿಖಾ ತಂಡ ವಶಕ್ಕೆ ಪಡೆದಿದೆ. ಇನ್ನ ಗಂಧದ ಗುಡಿ ಅಂತ ಕರೆಸಿಕೊಳ್ಳುವಂತಹದ್ದು ಕಸಾಯಿಖಾನೆ ಆಗ್ತಿದೆ ಅನ್ನುವಂತಹ ಪ್ರಶ್ನೆ ಆತಂಕ ನಮ್ಮನ್ನ ಕಾಡ್ತಾ ಇದೆ. ಹಸುವಿಗೆ ವಿಷ ಹಾಕಿ 5 ಹುಲಿಗಳ ಹತ್ಯೆಯನ್ನ ನಡೆಸಲಾಯಿತಾ? ಹುಲಿ ಹಂತಕರ ಪತ್ತೆಗಿಳಿದಿದ್ದಾರೆ ಅರಣ್ಯ ಇಲಾಖೆಯವರು. ಗಾಜನೂರು ಗ್ರಾಮಸ್ಥರನ್ನ ಕರೆಸಿ ಸ್ಥಳ ಮಹಾಜರು ಕೂಡ ಮಾಡಿದ್ದಾರೆ. ಸತ್ತ ಹಸು ಯಾರದ್ದು ಅಂತ ಪತ್ತೆಗೆ ಕಸರತ್ತು ನಡೆದಿದೆ. ಇಬ್ಬರು ಸ್ಥಳೀಯರನ್ನ ಈಗಾಗಲೇ ತನಿಖಾ ತಂಡ ವಶಕ್ಕೆ ಪಡೆದಿದೆ. ಇನ್ನ ಗಂಧದ ಗುಡಿ ಅಂತ ಕರೆಸಿಕೊಳ್ಳುವಂತಹದ್ದು ಕಸಾಯಿಖಾನೆ ಆಗ್ತಿದೆ ಅನ್ನುವಂತಹ ಪ್ರಶ್ನೆ ಆತಂಕ ನಮ್ಮನ್ನ ಕಾಡ್ತಾ ಇದೆ. ಹಸುವಿಗೆ ವಿಷ ಹಾಕಿ 5 ಹುಲಿಗಳ ಹತ್ಯೆಯನ್ನ ನಡೆಸಲಾಯಿತಾ? ಹುಲಿ ಹಂತಕರ ಪತ್ತೆಗಿಳಿದಿದ್ದಾರೆ ಅರಣ್ಯ ಇಲಾಖೆಯವರು. ಗಾಜನೂರು ಗ್ರಾಮಸ್ಥರನ್ನ ಕರೆಸಿ ಸ್ಥಳ ಮಹಾಜರು ಕೂಡ ಮಾಡಿದ್ದಾರೆ. ಸತ್ತ ಹಸು ಯಾರದ್ದು ಅಂತ ಪತ್ತೆಗೆ ಕಸರತ್ತು ನಡೆದಿದೆ. ಇಬ್ಬರು ಸ್ಥಳೀಯರನ್ನ ಈಗಾಗಲೇ ತನಿಖಾ ತಂಡ ವಶಕ್ಕೆ ಪಡೆದಿದೆ. ಇನ್ನ ಗಂಧದ ಗುಡಿ ಅಂತ ಕರೆಸಿಕೊಳ್ಳುವಂತಹದ್ದು ಕಸಾಯಿಖಾನೆ ಆಗ್ತಿದೆ ಅನ್ನುವಂತಹ ಪ್ರಶ್ನೆ ಆತಂಕ ನಮ್ಮನ್ನ ಕಾಡ್ತಾ ಇದೆ. ಹಸುವಿಗೆ ವಿಷ ಹಾಕಿ 5 ಹುಲಿಗಳ ಹತ್ಯೆಯನ್ನ ನಡೆಸಲಾಯಿತಾ? ಹುಲಿ ಹಂತಕರ ಪತ್ತೆಗಿಳಿದಿದ್ದಾರೆ ಅರಣ್ಯ ಇಲಾಖೆಯವರು. ಗಾಜನೂರು ಗ್ರಾಮಸ್ಥರನ್ನ ಕರೆಸಿ ಸ್ಥಳ ಮಹಾಜರು ಕೂಡ ಮಾಡಿದ್ದಾರೆ. ಸತ್ತ ಹಸು ಯಾರದ್ದು ಅಂತ ಪತ್ತೆಗೆ ಕಸರತ್ತು ನಡೆದಿದೆ. ಇಬ್ಬರು ಸ್ಥಳೀಯರನ್ನ ಈಗಾಗಲೇ ತನಿಖಾ ತಂಡ ವಶಕ್ಕೆ ಪಡೆದಿದೆ. ಇನ್ನ ಗಂಧದ ಗುಡಿ ಅಂತ ಕರೆಸಿಕೊಳ್ಳುವಂತಹದ್ದು ಕಸಾಯಿಖಾನೆ ಆಗ್ತಿದೆ ಅನ್ನುವಂತಹ ಪ್ರಶ್ನೆ ಆತಂಕ ನಮ್ಮನ್ನ ಕಾಡ್ತಾ ಇದೆ. ಹಸುವಿಗೆ ವಿಷ ಹಾಕಿ 5 ಹುಲಿಗಳ ಹತ್ಯೆಯನ್ನ ನಡೆಸಲಾಯಿತಾ? ಹುಲಿ ಹಂತಕರ ಪತ್ತೆಗಿಳಿದಿದ್ದಾರೆ ಅರಣ್ಯ ಇಲಾಖೆಯವರು. ಗಾಜನೂರು ಗ್ರಾಮಸ್ಥರನ್ನ ಕರೆಸಿ ಸ್ಥಳ ಮಹಾಜರು ಕೂಡ ಮಾಡಿದ್ದಾರೆ. ಸತ್ತ ಹಸು ಯಾರದ್ದು ಅಂತ ಪತ್ತೆಗೆ ಕಸರತ್ತು ನಡೆದಿದೆ. ಇಬ್ಬರು ಸ್ಥಳೀಯರನ್ನ ಈಗಾಗಲೇ ತನಿಖಾ ತಂಡ ವಶಕ್ಕೆ ಪಡೆದಿದೆ. ಇನ್ನ ಗಂಧದ ಗುಡಿ ಅಂತ ಕರೆಸಿಕೊಳ್ಳುವಂತಹದ್ದು ಕಸಾಯಿಖಾನೆ ಆಗ್ತಿದೆ ಅನ್ನುವಂತಹ ಪ್ರಶ್ನೆ ಆತಂಕ ನಮ್ಮನ್ನ ಕಾಡ್ತಾ ಇದೆ. ಹಸುವಿಗೆ ವಿಷ ಹಾಕಿ 5 ಹುಲಿಗಳ ಹತ್ಯೆಯನ್ನ ನಡೆಸಲಾಯಿತಾ? ಹುಲಿ ಹಂತಕರ ಪತ್ತೆಗಿಳಿದಿದ್ದಾರೆ ಅರಣ್ಯ ಇಲಾಖೆಯವರು. ಗಾಜನೂರು ಗ್ರಾಮಸ್ಥರನ್ನ ಕರೆಸಿ ಸ್ಥಳ ಮಹಾಜರು ಕೂಡ ಮಾಡಿದ್ದಾರೆ. ಸತ್ತ ಹಸು ಯಾರದ್ದು ಅಂತ ಪತ್ತೆಗೆ ಕಸರತ್ತು ನಡೆದಿದೆ. ಇಬ್ಬರು ಸ್ಥಳೀಯರನ್ನ ಈಗಾಗಲೇ ತನಿಖಾ ತಂಡ ವಶಕ್ಕೆ ಪಡೆದಿದೆ. ಇನ್ನ ಗಂಧದ ಗುಡಿ ಅಂತ ಕರೆಸಿಕೊಳ್ಳುವಂತಹದ್ದು ಕಸಾಯಿಖಾನೆ ಆಗ್ತಿದೆ ಅನ್ನುವಂತಹ ಪ್ರಶ್ನೆ ಆತಂಕ ನಮ್ಮನ್ನ ಕಾಡ್ತಾ ಇದೆ. ಹಸುವಿಗೆ ವಿಷ ಹಾಕಿ 5 ಹುಲಿಗಳ ಹತ್ಯೆಯನ್ನ ನಡೆಸಲಾಯಿತಾ? ಹುಲಿ ಹಂತಕರ ಪತ್ತೆಗಿಳಿದಿದ್ದಾರೆ ಅರಣ್ಯ ಇಲಾಖೆಯವರು. ಗಾಜನೂರು ಗ್ರಾಮಸ್ಥರನ್ನ ಕರೆಸಿ ಸ್ಥಳ ಮಹಾಜರು ಕೂಡ ಮಾಡಿದ್ದಾರೆ. ಸತ್ತ ಹಸು ಯಾರದ್ದು ಅಂತ ಪತ್ತೆಗೆ ಕಸರತ್ತು ನಡೆದಿದೆ. ಇಬ್ಬರು ಸ್ಥಳೀಯರನ್ನ ಈಗಾಗಲೇ ತನಿಖಾ ತಂಡ ವಶಕ್ಕೆ ಪಡೆದಿದೆ. ಇನ್ನ ಗಂಧದ ಗುಡಿ ಅಂತ ಕರೆಸಿಕೊಳ್ಳುವಂತಹದ್ದು ಕಸಾಯಿಖಾನೆ ಆಗ್ತಿದೆ ಅನ್ನುವಂತಹ ಪ್ರಶ್ನೆ ಆತಂಕ ನಮ್ಮನ್ನ ಕಾಡ್ತಾ ಇದೆ. ಹಸುವಿಗೆ ವಿಷ ಹಾಕಿ 5 ಹುಲಿಗಳ ಹತ್ಯೆಯನ್ನ ನಡೆಸಲಾಯಿತಾ? ಹುಲಿ ಹಂತಕರ ಪತ್ತೆಗಿಳಿದಿದ್ದಾರೆ ಅರಣ್ಯ ಇಲಾಖೆಯವರು. ಗಾಜನೂರು ಗ್ರಾಮಸ್ಥರನ್ನ ಕರೆಸಿ ಸ್ಥಳ ಮಹಾಜರು ಕೂಡ ಮಾಡಿದ್ದಾರೆ. ಸತ್ತ ಹಸು ಯಾರದ್ದು ಅಂತ ಪತ್ತೆಗೆ ಕಸರತ್ತು ನಡೆದಿದೆ. ಇಬ್ಬರು ಸ್ಥಳೀಯರನ್ನ ಈಗಾಗಲೇ ತನಿಖಾ ತಂಡ ವಶಕ್ಕೆ ಪಡೆದಿದೆ. ಇನ್ನ ಗಂಧದ ಗುಡಿ ಅಂತ ಕರೆಸಿಕೊಳ್ಳುವಂತಹದ್ದು ಕಸಾಯಿಖಾನೆ ಆಗ್ತಿದೆ ಅನ್ನುವಂತಹ ಪ್ರಶ್ನೆ ಆತಂಕ ನಮ್ಮನ್ನ ಕಾಡ್ತಾ ಇದೆ. ಹಸುವಿಗೆ ವಿಷ ಹಾಕಿ 5 ಹುಲಿಗಳ ಹತ್ಯೆಯನ್ನ ನಡೆಸಲಾಯಿತಾ? ಹುಲಿ ಹಂತಕರ ಪತ್ತೆಗಿಳಿದಿದ್ದಾರೆ ಅರಣ್ಯ ಇಲಾಖೆಯವರು. ಗಾಜನೂರು ಗ್ರಾಮಸ್ಥರನ್ನ ಕರೆಸಿ ಸ್ಥಳ ಮಹಾಜರು ಕೂಡ ಮಾಡಿದ್ದಾರೆ.
ಸತ್ತ ಹಸು ಯಾರದ್ದು ಅಂತ ಪತ್ತೆಗೆ ಕಸರತ್ತು ನಡೆದಿದೆ. ಇಬ್ಬರು ಸ್ಥಳೀಯರನ್ನ ಈಗಾಗಲೇ ತನಿಖಾ ತಂಡ ವಶಕ್ಕೆ ಪಡೆದಿದೆ. ಇನ್ನ ಗಂಧದ ಗುಡಿ ಅಂತ ಕರೆಸಿಕೊಳ್ಳುವಂತಹದ್ದು ಕಸಾಯಿಖಾನೆ ಆಗ್ತಿದೆ ಅನ್ನುವಂತಹ ಪ್ರಶ್ನೆ, ಆತಂಕ ನಮ್ಮನ್ನ ಕಾಡ್ತಾ ಇದೆ. ಹಸುವಿಗೆ ವಿಷ ಹಾಕಿ 5 ಹುಲಿಗಳ ಹತ್ಯೆಯನ್ನ ನಡೆಸಲಾಯಿತಾ? ಹುಲಿ ಹಂತಕರ ಪತ್ತೆಗಿಳಿದಿದ್ದಾರೆ ಅರಣ್ಯ ಇಲಾಖೆಯವರು. ಗಾಜನೂರು ಗ್ರಾಮಸ್ಥರನ್ನ ಕರೆಸಿ ಸ್ಥಳ ಮಹಾಜರು ಕೂಡ ಮಾಡಿದ್ದಾರೆ. ಸತ್ತ ಹಸು ಯಾರದ್ದು ಅಂತ ಪತ್ತೆಗೆ ಕಸರತ್ತು ನಡೆದಿದೆ. ಇಬ್ಬರು ಸ್ಥಳೀಯರನ್ನ ಈಗಾಗಲೇ ತನಿಖಾ ತಂಡ ವಶಕ್ಕೆ ಪಡೆದಿದೆ. ಇನ್ನ ಗಂಧದ ಗುಡಿ ಅಂತ ಕರೆಸಿಕೊಳ್ಳುವಂತಹದ್ದು ಕಸಾಯಿಖಾನೆ ಆಗ್ತಿದೆ ಅನ್ನುವಂತಹ ಪ್ರಶ್ನೆ, ಆತಂಕ ನಮ್ಮನ್ನ ಕಾಡ್ತಾ ಇದೆ. ಹಸುವಿಗೆ ವಿಷ ಹಾಕಿ 5 ಹುಲಿಗಳ ಹತ್ಯೆಯನ್ನ ನಡೆಸಲಾಯಿತಾ? ಹುಲಿ ಹಂತಕರ ಪತ್ತೆಗಿಳಿದಿದ್ದಾರೆ ಅರಣ್ಯ ಇಲಾಖೆಯವರು. ಗಾಜನೂರು ಗ್ರಾಮಸ್ಥರನ್ನ ಕರೆಸಿ ಸ್ಥಳ ಮಹಾಜರು ಕೂಡ ಮಾಡಿದ್ದಾರೆ. ಸತ್ತ ಹಸು ಯಾರದ್ದು ಅಂತ ಪತ್ತೆಗೆ ಕಸರತ್ತು ನಡೆದಿದೆ. ಇಬ್ಬರು ಸ್ಥಳೀಯರನ್ನ ಈಗಾಗಲೇ ತನಿಖಾ ತಂಡ ವಶಕ್ಕೆ ಪಡೆದಿದೆ. ಇನ್ನ ಗಂಧದ ಗುಡಿ ಅಂತ ಕರೆಸಿಕೊಳ್ಳುವಂತಹದ್ದು ಕಸಾಯಿಖಾನೆ ಆಗ್ತಿದೆ ಅನ್ನುವಂತಹ ಪ್ರಶ್ನೆ, ಆತಂಕ ನಮ್ಮನ್ನ ಕಾಡ್ತಾ ಇದೆ. ಹಸುವಿಗೆ ವಿಷ ಹಾಕಿ 5 ಹುಲಿಗಳ ಹತ್ಯೆಯನ್ನ ನಡೆಸಲಾಯಿತಾ? ಹುಲಿ ಹಂತಕರ ಪತ್ತೆಗಿಳಿದಿದ್ದಾರೆ ಅರಣ್ಯ ಇಲಾಖೆಯವರು. ಗಾಜನೂರು ಗ್ರಾಮಸ್ಥರನ್ನ ಕರೆಸಿ ಸ್ಥಳ ಮಹಾಜರು ಕೂಡ ಮಾಡಿದ್ದಾರೆ. ಸತ್ತ ಹಸು ಯಾರದ್ದು ಅಂತ ಪತ್ತೆಗೆ ಕಸರತ್ತು ನಡೆದಿದೆ. ಇಬ್ಬರು ಸ್ಥಳೀಯರನ್ನ ಈಗಾಗಲೇ ತನಿಖಾ ತಂಡ ವಶಕ್ಕೆ ಪಡೆದಿದೆ. ಇನ್ನ ಗಂಧದ ಗುಡಿ ಅಂತ ಕರೆಸಿಕೊಳ್ಳುವಂತಹದ್ದು ಕಸಾಯಿಖಾನೆ ಆಗ್ತಿದೆ ಅನ್ನುವಂತಹ ಪ್ರಶ್ನೆ, ಆತಂಕ ನಮ್ಮನ್ನ ಕಾಡ್ತಾ ಇದೆ. ಹಸುವಿಗೆ ವಿಷ ಹಾಕಿ 5 ಹುಲಿಗಳ ಹತ್ಯೆಯನ್ನ ನಡೆಸಲಾಯಿತಾ? ಹುಲಿ ಹಂತಕರ ಪತ್ತೆಗಿಳಿದಿದ್ದಾರೆ ಅರಣ್ಯ ಇಲಾಖೆಯವರು. ಗಾಜನೂರು ಗ್ರಾಮಸ್ಥರನ್ನ ಕರೆಸಿ ಸ್ಥಳ ಮಹಾಜರು ಕೂಡ ಮಾಡಿದ್ದಾರೆ. ಸತ್ತ ಹಸು ಯಾರದ್ದು ಅಂತ ಪತ್ತೆಗೆ ಕಸರತ್ತು ನಡೆದಿದೆ. ಇಬ್ಬರು ಸ್ಥಳೀಯರನ್ನ ಈಗಾಗಲೇ ತನಿಖಾ ತಂಡ ವಶಕ್ಕೆ ಪಡೆದಿದೆ. ಇನ್ನ ಗಂಧದ ಗುಡಿ ಅಂತ ಕರೆಸಿಕೊಳ್ಳುವಂತಹದ್ದು ಕಸಾಯಿಖಾನೆ ಆಗ್ತಿದೆ ಅನ್ನುವಂತಹ ಪ್ರಶ್ನೆ, ಆತಂಕ ನಮ್ಮನ್ನ ಕಾಡ್ತಾ ಇದೆ. ಹಸುವಿಗೆ ವಿಷ ಹಾಕಿ 5 ಹುಲಿಗಳ ಹತ್ಯೆಯನ್ನ ನಡೆಸಲಾಯಿತಾ? ಹುಲಿ ಹಂತಕರ ಪತ್ತೆಗಿಳಿದಿದ್ದಾರೆ ಅರಣ್ಯ ಇಲಾಖೆಯವರು. ಗಾಜನೂರು ಗ್ರಾಮಸ್ಥರನ್ನ ಕರೆಸಿ ಸ್ಥಳ ಮಹಾಜರು ಕೂಡ ಮಾಡಿದ್ದಾರೆ. ಸತ್ತ ಹಸು ಯಾರದ್ದು ಅಂತ ಪತ್ತೆಗೆ ಕಸರತ್ತು ನಡೆದಿದೆ. ಇಬ್ಬರು ಸ್ಥಳೀಯರನ್ನ ಈಗಾಗಲೇ ತನಿಖಾ ತಂಡ ವಶಕ್ಕೆ ಪಡೆದಿದೆ. ಇನ್ನ ಗಂಧದ ಗುಡಿ ಅಂತ ಕರೆಸಿಕೊಳ್ಳುವಂತಹದ್ದು ಕಸಾಯಿಖಾನೆ ಆಗ್ತಿದೆ ಅನ್ನುವಂತಹ ಪ್ರಶ್ನೆ, ಆತಂಕ ನಮ್ಮನ್ನ ಕಾಡ್ತಾ ಇದೆ. ಹಸುವಿಗೆ ವಿಷ ಹಾಕಿ 5 ಹುಲಿಗಳ ಹತ್ಯೆಯನ್ನ ನಡೆಸಲಾಯಿತಾ? ಹುಲಿ ಹಂತಕರ ಪತ್ತೆಗಿಳಿದಿದ್ದಾರೆ ಅರಣ್ಯ ಇಲಾಖೆಯವರು. ಗಾಜನೂರು ಗ್ರಾಮಸ್ಥರನ್ನ ಕರೆಸಿ ಸ್ಥಳ ಮಹಾಜರು ಕೂಡ ಮಾಡಿದ್ದಾರೆ. ಸತ್ತ ಹಸು ಯಾರದ್ದು ಅಂತ ಪತ್ತೆಗೆ ಕಸರತ್ತು ನಡೆದಿದೆ. ಇಬ್ಬರು ಸ್ಥಳೀಯರನ್ನ ಈಗಾಗಲೇ ತನಿಖಾ ತಂಡ ವಶಕ್ಕೆ ಪಡೆದಿದೆ. ಇನ್ನ ಗಂಧದ ಗುಡಿ ಅಂತ ಕರೆಸಿಕೊಳ್ಳುವಂತಹದ್ದು ಕಸಾಯಿಖಾನೆ ಆಗ್ತಿದೆ ಅನ್ನುವಂತಹ ಪ್ರಶ್ನೆ, ಆತಂಕ ನಮ್ಮನ್ನ ಕಾಡ್ತಾ ಇದೆ. ಹಸುವಿಗೆ ವಿಷ ಹಾಕಿ 5 ಹುಲಿಗಳ ಹತ್ಯೆಯನ್ನ ನಡೆಸಲಾಯಿತಾ? ಹುಲಿ ಹಂತಕರ ಪತ್ತೆಗಿಳಿದಿದ್ದಾರೆ ಅರಣ್ಯ ಇಲಾಖೆಯವರು. ಗಾಜನೂರು ಗ್ರಾಮಸ್ಥರನ್ನ ಕರೆಸಿ ಸ್ಥಳ ಮಹಾಜರು ಕೂಡ ಮಾಡಿದ್ದಾರೆ. ಸತ್ತ ಹಸು ಯಾರದ್ದು ಅಂತ ಪತ್ತೆಗೆ ಕಸರತ್ತು ನಡೆದಿದೆ. ಇಬ್ಬರು ಸ್ಥಳೀಯರನ್ನ ಈಗಾಗಲೇ ತನಿಖಾ ತಂಡ ವಶಕ್ಕೆ ಪಡೆದಿದೆ. ಇನ್ನ ಗಂಧದ ಗುಡಿ ಅಂತ ಕರೆಸಿಕೊಳ್ಳುವಂತಹದ್ದು ಕಸಾಯಿಖಾನೆ ಆಗ್ತಿದೆ ಅನ್ನುವಂತಹ ಪ್ರಶ್ನೆ, ಆತಂಕ ನಮ್ಮನ್ನ ಕಾಡ್ತಾ ಇದೆ. ಹಸುವಿಗೆ ವಿಷ ಹಾಕಿ 5 ಹುಲಿಗಳ ಹತ್ಯೆಯನ್ನ ನಡೆಸಲಾಯಿತಾ? ಹುಲಿ ಹಂತಕರ ಪತ್ತೆಗಿಳಿದಿದ್ದಾರೆ ಅರಣ್ಯ ಇಲಾಖೆಯವರು. ಗಾಜನೂರು ಗ್ರಾಮಸ್ಥರನ್ನ ಕರೆಸಿ ಸ್ಥಳ ಮಹಾಜರು ಕೂಡ ಮಾಡಿದ್ದಾರೆ. ಸತ್ತ ಹಸು ಯಾರದ್ದು ಅಂತ ಪತ್ತೆಗೆ ಕಸರತ್ತು ನಡೆದಿದೆ. ಇಬ್ಬರು ಸ್ಥಳೀಯರನ್ನ ಈಗಾಗಲೇ ತನಿಖಾ ತಂಡ ವಶಕ್ಕೆ ಪಡೆದಿದೆ.